ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾನು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ. ಅದೇನು ಅಂತಂದರೆ ಆರ್ಮ್ ಎಕ್ಸಸೈಸ್. ಸೊ ಏನು ನಮ್ಮ ಕೈಯಲ್ಲಿ ತೋಳಲ್ಲಿ ಏನು ಕೊಬ್ಬು ಫ್ಯಾಟ್ ಆರ್ಮ್ಸಲ್ಲಿ ಫ್ಯಾಟ್ ಕ್ರಿಯೇಟ್ ಆಗಿರುತ್ತೆ. ಸೊ ಅದನ್ನು ಈಸಿಯಾಗಿ ಒಂದು 5 ರಿಂದ 6 ಎಕ್ಸಸೈಸ್ ಮೂಲಕ ಯಾವ ರೀತಿ ನಮ್ಮ ಕೈಯಲ್ಲಿ ಶೇಖರಣೆ ಆಗಿರುವಂತಹ ಕೊಬ್ಬನ್ನು ಕಡಿಮೆ ಮಾಡ್ಕೊಳ್ಬಹುದು, ಇದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿ ಅಂತ ಅಂದ್ಬಿಟ್ಟು ಕೇಳಿದ್ರಿ. ಸೊ ನಿಮಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಆದರೆ ಸಾರಿ, ಸ್ವಲ್ಪ ಲೇಟ್ ಆಯಿತು. ಯಾಕೆಂತಂದರೆ ನನಗೆ ಒಂದು ಬೆನಿಫಿಟ್ಸ್ ಸಿಕ್ತು ಅಂತ ಗೊತ್ತಾದ ಮೇಲೆ ನೆಕ್ಸ್ಟ್ ನಾನು ಅದನ್ನು ವಿಡಿಯೋನ ಮಾಡಿ ಹಾಕೋದಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕೋಸ್ಕರ ಟೈಮ್ ತಗೊಂಡೆ. ಸೊ ಆ ಒಂದು 5 ಎಕ್ಸಸೈಸ್ಗಳು ಯಾವುದು ಅಂತ ನೋಡೋಕ್ಕೂ ಮೊದಲು ನೀವು ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನಮಗೆ ಏನು ಕೊಬ್ಬು ಹೊಟ್ಟೆ ಭಾಗದಲ್ಲಿ ಇರ್ಬೋದು ಅಥವಾ ಸೊಂಟದ ಭಾಗದಲ್ಲಿ ಇರ್ಬೋದು. ಹೀಗೆ ಕೊಬ್ಬು ಹೊಟ್ಟೆ ಭಾಗದಲ್ಲಿ ಮಾತ್ರನೇ ಕ್ರಿಯೇಟ್ ಆಗುತ್ತೆ ಅಂತ ಇಲ್ಲ, ನಮ್ಮ ಕೈಗಳಲ್ಲಿ ಇರ್ಬೋದು, ಕಾಲುಗಳಲ್ಲಿ ಇರ್ಬೋದು. ಸೊ ಅದರಲ್ಲಿ ಮುಖ್ಯವಾಗಿ ನಮ್ಮ ತೋಳುಗಳು ಸೊ ನೀವು ಡ್ರೆಸ್ಗಳನ್ನ ವೇರ್ ಮಾಡಬೇಕಾದ್ರೆ ಇರ್ಬೋದು, ಸ್ಲೀವ್ಲೆಸ್, ಸೊ ಈ ಥರ ಎಲ್ಲ ಅದು ಒಂದು ರೀತಿ ಮುಜುಗರ ಅಂತ ಅನ್ಸುತ್ತೆ. ಸೊ ಈ ಒಂದು ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಕೈಯಲ್ಲಿ ಏನು ನಿಮ್ಮ ತೋಳಲ್ಲಿ ಆರ್ಮಲ್ಲಿ ಫ್ಯಾಟ್ ಕ್ರಿಯೇಟ್ ಆಗಿರುತ್ತೆ, ಆ ಫ್ಯಾಟನ್ನು ಕಡಿಮೆ ಮಾಡ್ಕೊಳ್ಬೋದು. ಸೊ ಹಾಗಾದರೆ ಆ ಒಂದು ಫ್ಯಾಟನ್ನು ಕಡಿಮೆ ಮಾಡುವಂತಹ ಮೊದಲನೇ ಎಕ್ಸಸೈಸ್ ಯಾವುದು ಅಂತ ಅನ್ನೋದನ್ನ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಎಕ್ಸಸೈಸ್ ಬಂದು ಸಿಸರ್ ಕಟ್ ಅಂತ ಅಂದ್ಬಿಟ್ಟು. ಸೊ ಕೈನ ನೀವು ಈ ರೀತಿ ಸ್ಟ್ರೈಟ್, ಎಷ್ಟು ಸ್ಟಿಫ್ ಆಗಿ ನಿಲ್ಲೋಕ್ಕಾಗುತ್ತೆ ಅಷ್ಟು ಆರಾಮಾಗಿ, ನಿಮಗೆ ಯಾವ ರೀತಿ ಉಸಿರಾಡೋದಕ್ಕೆ ಅನುಕೂಲ ಅಂತ ಅನ್ಸುತ್ತೆ ಆ ರೀತಿ ಉಸಿರಾಡ್ತಾ 1 2 3 4 5 6 7 8 9 10 11 12 13 14 15 16 17 18 19 20 ಇದೇ ಥರ ಇನ್ನೂ ಒಂದು ಸೆಟ್ ಮಾಡಬೇಕು. ಸೊ ಈಗ ನಾನು ಮೊದಲನೇ ವಿಡಿಯೋನ 2 ಸೆಟ್ ಮಾಡಿ ತೋರಿಸ್ತೀನಿ. ಇನ್ನು ನೆಕ್ಸ್ಟ್ ವಿಡಿಯೋನ ಒಂದೊಂದೇ ಸೆಟ್ ಮಾಡ್ತೀನಿ, ನೀವು 2 ಸೆಟ್ ಮಾಡಬೇಕಾಗುತ್ತೆ. ಸೊ ಈಗ ನಾವು ಮಾಡಿದ ರೀತಿನಲ್ಲೇ 1 2 3 4 5 6 7 8 9 10 11 12 13 14 15 16 17 18 19 20 ಇದು ನಾನು 2 ಸೆಟ್ ಮಾಡಿ ನಿಮಗೆ ತೋರಿಸ್ತಿದ್ದೀನಿ. ಸೊ ನೀವು ಇನ್ನು ನಾನು ನೆಕ್ಸ್ಟ್ ಮಾಡೋ ಏನು ಎಕ್ಸಸೈಸ್ನೆಲ್ಲ ಒಂದೊಂದು ಸೆಟ್ ಮಾಡಿ ತೋರಿಸ್ತೀನಿ. ಸೊ ನೀವು ಅದನ್ನು 2 ಸೆಟ್ ಮಾಡಬೇಕು. ಈಗ ಫಸ್ಟ್ ವಿಡಿಯೋ ಫಸ್ಟ್ ಎಕ್ಸಸೈಸ್ ಏನು ನಾನು ನಿಮಗೆ ತೋರಿಸಿದೆ 2 ಸೆಟ್ ಅಂತ ಅಂದ್ಬಿಟ್ಟು. ಸೊ ಅದೇ ರೀತಿ ನೀವು ಎಲ್ಲ ಎಕ್ಸಸೈಸ್ಗಳನ್ನು 2 ಸೆಟ್ ಮಾಡಬೇಕಾಗತ್ತೆ. ಹಾಗೆ ಒಂದು ಸೆಟ್ ಎಕ್ಸಸೈಸ್ ಮಾಡಿದ್ಮೇಲೆ 5 to 10 ಮಿನಿಟ್ಸ್ ನೀವು ಬ್ರೇಕ್ ತಗೋಬೇಕಾಗುತ್ತೆ. ಬ್ರೇಕ್ ಯಾಕೆ ಅಂತಂದರೆ ನೀವು ಕಂಟಿನ್ಯೂ ನಿಮ್ಮ ಕೈಗಳಿಗೆ ಏನು ಎಕ್ಸಸೈಸ್ನ ಕೊಟ್ರಿ ಅಂತ ಅಂದರೆ ಏನು ಮಸಲ್ಸ್ ಪೇಯ್ನ್ ಬರೋದು ಮತ್ತು ನಿಮ್ಮ ಕೈ ತುಂಬಾ ಪೇಯ್ನ್ ಬರೋದು, ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಒಂದೊಂದು ಎಕ್ಸಸೈಸ್ ಮಾಡಿದ ಮೇಲೂ ಒಂದು 5 to 10 ಮಿನಿಟ್ಸ್ ನೀವು ಬ್ರೇಕ್ ಕೊಡಬೇಕಾಗತ್ತೆ. ಈಗ ನಾನು ಏನು ಸಿಸರ್ ಕಟ್ ಈ ಒಂದು ಫಸ್ಟ್ ಸಿಸರ್ ಕಟ್ ಏನು ಈ ಎಕ್ಸಸೈಸ್ ಮಾಡಿದೆ, ಇದಾದಮೇಲೆ 2ನೇ ಎಕ್ಸಸೈಸ್ ನಾವು ಮಾಡೋಕ್ಕೂ ಮೊದಲು ಒಂದು 5 to 10 ಮಿನಿಟ್ಸ್ ಬ್ರೇಕ್ ತಗೊಳ್ಳೋಣ. ಮೊದಲನೇ ಎಕ್ಸಸೈಸ್ ಆಯಿತು. ಈಗ 2ನೇ ಎಕ್ಸಸೈಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಅಪ್ ಆ್ಯಂಡ್ ಡೌನ್ ಅಂತ. ಸೇಮ್ ಇದೇ ರೀತಿ ಪೊಸಿಷನ್ ತಗೊಳ್ಳಿ. 1 2 3 4 5 6 7 8 9 10 11 12 13 14 15 16 17 18 19
ನೀವು ಮಾಡಬೇಕಾಗುತ್ತೆ. 2 ಸೆಟ್ ಮಾಡಾದ್ಮೇಲೆ ಮತ್ತೆ 5 to 10 ಮಿನಿಟ್ಸ್ ಬ್ರೇಕ್. ಹಾಗೆ ನಮ್ಮ ಮೂರನೇ ಎಕ್ಸಸೈಸ್ ಅಂದರೆ ಥರ್ಡ್ ಎಕ್ಸಸೈಸ್ ಬಂದು ಇನ್ ಆ್ಯಂಡ್ ಔಟ್ ಅಂತ ಅಂದ್ಬಿಟ್ಟು. ಸೊ ಸೇಮ್ ಪೊಸಿಷನ್ ಹೀಗೆ ತಗೊಳ್ಳಿ. 1 2 3 4 5 6 7 8 9 10 11 12 13 14 15 16 17 18 19 20. ಸೊ ಇದು ಬಂದು ನಮ್ಮ ಮೂರನೇ ಎಕ್ಸಸೈಸ್. ಮೂರನೇ ಎಕ್ಸಸೈಸ್ ಕೂಡ 2 ಸೆಟ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ 4ನೇ ಎಕ್ಸಸೈಸ್ ಮಾಡಬೇಕು. ಮೂರನೇ ಎಕ್ಸಸೈಸ್ ಮಾಡಿದಾದ್ಮೇಲೂ ಕೂಡ ಮತ್ತೆ ಮಧ್ಯದಲ್ಲಿ ಒಂದು 5 to 6 ಮಿನಿಟ್ಸ್ ಬ್ರೇಕ್ ತಗೋಬೇಕು. ನಮ್ಮ 4th ಎಕ್ಸಸೈಸ್ ಬಂದು ಆರ್ಮ್ ರೊಟೇಷನ್. ಸೊ ಇದನ್ನು ಅಷ್ಟೇ 1 2 3 4 5 6 7 8 9 10 11 12 13 14 15 16 17 18 19 20. ಸೊ ಈಗ ಇದನ್ನೇ ರಿವರ್ಸ್ ಮಾಡೋಣ. ಇದನ್ನು 20 ಟೈಮ್ಸ್. 1 2 3 4 5 6 7 8 9 10 11 12 13 14 15 16 17 18 19 20. ಸೊ ಇದಾದ್ಮೇಲೆ 5 to 10 ಮಿನಿಟ್ಸ್ ಬ್ರೇಕ್ ತಗೊಳ್ಳೋಣ. ಹಾಗೆ ಇನ್ನು 5ನೇ ಎಕ್ಸಸೈಸ್ ಬಂದು ಸೇಮ್ ಇದೇ ರೀತಿಯಲ್ಲಿ ಪೊಸಿಷನ್ ತಗೊಳ್ಳೋಣ. ಹಾಗೆ ಈ ರೀತಿನಲ್ಲಿ ಇದನ್ನು ಈ ರೀತಿನಲ್ಲಿ ನಮ್ಮ ಕೈನ ಭುಜಕ್ಕೆ ಟಚ್ ಮಾಡಬೇಕಾಗುತ್ತೆ. ಸೊ ಸೇಮ್ ಇದೇ ಥರ ನಮಗೆ ಎಷ್ಟು ಆಗುತ್ತೆ ಅಷ್ಟು ಸ್ವಲ್ಪ ಬೆಂಡ್ ಆಗೋದ್ರಿಂದ ನಿಮಗೆ ಕೈಗಳಿಗೂ ಅಷ್ಟೇ ನಿಮ್ಮ ಹೊಟ್ಟೆ ಭಾಗಕ್ಕೂ ಅಷ್ಟೇ ತುಂಬಾನೇ ಒಂದು ಒಳ್ಳೆ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಈ ರೀತಿಯಲ್ಲಿ ಒಂದು 10 ಸೆಕೆಂಡ್ ನೀವು ನಿಮ್ಮ ಕೈಯನ್ನ ನಿಮ್ಮ ಭುಜಕ್ಕೆ ಟಚ್ ಮಾಡಿ ನಿಲ್ಬೇಕಾಗುತ್ತೆ. ಇದನ್ನು ಅಷ್ಟೇ ಸ್ಟಾರ್ಟಿಂಗ್ ನೀವು ಒಂದು 10 ಟೈಮ್, ಅದಾದ್ಮೇಲೆ 15, ಆಮೇಲೆ 20. ಸೊ ಈ ರೀತಿ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಮತ್ತೆ ತೋರಿಸ್ತಾ ಇದ್ದೀನಿ. 2 ಕೈಗಳನ್ನು ನಾವೇನು ನಮಸ್ಕಾರ ಹಾಕ್ತೀವಿ ಆ ರೀತಿಯಲ್ಲಿ ನಮ್ಮ ಭುಜನ ಟಚ್ ಮಾಡಬೇಕು. ಎಷ್ಟಾಗುತ್ತೆ ಅಷ್ಟು ಭುಜನ ಟಚ್ ಮಾಡಬೇಕು. ಈ ಒಂದು ಎಕ್ಸಸೈಸ್ನ ಒಂದು 10 ಸೆಕೆಂಡ್ಸ್ ಈ ರೀತಿನಲ್ಲಿ ಹೋಲ್ಡ್ ಮಾಡಿ ಇಟ್ಕೋಬೇಕಾಗುತ್ತೆ. ನಿಮ್ಮ ಕೈಗಳನ್ನ ಒಂದು 10 ಸೆಕೆಂಡ್ಸ್ ನೀವು ಹೋಲ್ಡ್ ಮಾಡಿ ಇಟ್ಕೊಂಡಿದ್ರಿ ಅಂತ ಅಂದರೆ ನಿಮಗೆ ಹೋಗ್ತಾ ಹೋಗ್ತಾ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಒಂದೇ ಸಲ ನೀವು 20 ಟೈಮ್ಸ್ ಮಾಡಿದ್ರೆ ನಿಮಗೆ ನಾನು ಮೊದಲೇ ಹೇಳಿದಾಗೆ ಮಸಲ್ಸ್ ಪೇನ್ ಬರೋದು, ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಸ್ಟಾರ್ಟಿಂಗ್ ಒಂದು 10, ಆಮೇಲೆ 15, 20. ಬಟ್ ಇನ್ನು ನಾನು ಫಸ್ಟ್ ತೋರಿಸಿದ 4 ಎಕ್ಸಸೈಸ್ನ ನೀವು ಏನು 2 ಸೆಟ್ 20 ತನಕ ಮಾಡ್ಬೋದು, ಏನು ಪ್ರಾಬ್ಲಮ್ ಇರೋದಿಲ್ಲ. ಹಾಗೆಯೇ ನನಗೆ ನಾನು ಒಂದು ರೀತಿಯಲ್ಲಿ ಎಫೆಕ್ಟಿವ್ ಆಗುತ್ತೆ ಇದು ಅಂತ ಅಂದ್ಕೊಂಡಿದ್ದು ಇನ್ನೂ ಒಂದು ಎಕ್ಸಸೈಸ್ನ ನಾನು ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡೆ. ಅದು ಯಾವುದಪ್ಪ ಅಂತ ಅಂದರೆ, ನಾವು ಏನು ಫುಲ್ ಬೆಳಗ್ಗೆ ಎದ್ದ ತಕ್ಷಣ ಆರಾಮ್ಸೆ ಹೀಗೆ ಕೈಗಳು ಗಟ್ಟಿ ಎಲ್ಲ ತೆಗೆದು ಸ್ವೀಟ್ ಮಾಡ್ತೀವಿ. ಸೊ ಅದನ್ನೇ ಸೇಮ್ ಈ ರೀತಿಯಲ್ಲಿ ಸ್ಟಿಫ್ ಆಗಿ ನೀವು ನಿಂತ್ಕೋಬೇಕಾಗುತ್ತೆ. ಸ್ಟ್ರೈಟ್ ಆಗಿ ನಿಂತ್ಕೊಳ್ಳಿ, ಆರಾಮ್ಸೆ ಉಸಿರಾಡಿ ಕೈಗಳನ್ನ ಫುಲ್ ಎಷ್ಟಾಗುತ್ತೋ ಅಷ್ಟು ಚಾಚಬೇಕಾಗುತ್ತೆ. ನೋಡಿ, ನೀವು ನೋಡ್ತಾ ಇರ್ಬೋದು ನಾನು ತುಂಬ ಸ್ಟಿಫ್ ಆಗಿ ನಿಂತಿದ್ದೀನಿ. ಮತ್ತು ನನ್ನ ಕೈಗಳನ್ನು ಅಷ್ಟೇ
ಇದು ನಿಮಗೆ ಕುತ್ತಿಗೆ ಭಾಗದಿಂದ ಹಿಡಿದು ನಿಮ್ಮ ಭುಜ ಮತ್ತು ನಿಮ್ಮ ಏನು ಆರ್ಮ್ ಇದೆ ಅಲ್ಲಿ ತನಕಲೂ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಸೊ ಇನ್ಕ್ಲೂಡಿಂಗ್ ನಿಮ್ಮ ಫಿಂಗರ್ ಕೂಡ ಒಂದು ರಿಲ್ಯಾಕ್ಸ್ ಅನ್ಸುತ್ತೆ. ಇದನ್ನು ಅಷ್ಟೇ ಒಂದು 10 ಸೆಕೆಂಡ್ಸ್ 10 ಮಿನಿಟ್ಸ್ ಅಲ್ಲ 10 ಸೆಕೆಂಡ್ಸ್ ನೀವು ಇನ್ಕ್ರೀಸ್ ಮಾಡ್ತಾ ಹೋಗಿ. ಏನು 10 ಸೆಕೆಂಡ್ಸ್ ಆ ರೀತಿ ಹೋಲ್ಡ್ ಮಾಡಿ 1 ಸಲ 2 ಸಲ ಈ ರೀತಿಯಲ್ಲಿ ಒಂದು 10 15 20 ಈ ರೀತಿಯಲ್ಲಿ ಇಂಪ್ರೂವ್ ಮಾಡ್ಕೊಳ್ತಾ ಹೋಗಿ. ಇದನ್ನು ನೀವು ಬೇಕಾದರೆ ಏನು ಕೂತ್ಕೊಂಡೇ ಮಾಡ್ಬೋದು. ಸೊ ಬೆಳಗ್ಗೆ ಎದ್ದಿದ್ದ ತಕ್ಷಣ ಬೇಕಾದರೆ ಇದನ್ನ ಮಾಡ್ಬೋದು. ಸೊ ಈ ಒಂದು 6 ಎಕ್ಸಸೈಸ್ನ ನೀವು ಕಂಪಲ್ಸರಿ ಮಾಡ್ತಾ ಬಂದ್ರಿ ಅಂತ ಅಂದರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. 1 ದಿನ ಮಾಡೋದು 2 ದಿನ ಮಾಡೋದು ಆಮೇಲೆ ಬಿಡೋದು ಈ ಥರ ಎಲ್ಲ ಕೆಲಸ ಮಾಡೋದಕ್ಕೆ ಹೋಗಬೇಡಿ. ಕಂಟಿನ್ಯೂ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪನೇ ನೀವು ಮಾಡಿದ್ರು ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಿಮಗೆ ರಿಸಲ್ಟ್ ಸಿಗಬೇಕು ಅಂತಂದರೆ ಮಿನಿಮಮ್ ಯಾವುದೇ ಒಂದು ನೀವು ಟ್ರೈ ಮಾಡೋಕ್ಕೆ ಹೋದ್ರೂ ಮಿನಿಮಮ್ ಇಷ್ಟಿಷ್ಟು ದಿನಗಳು ಅಂತ ಅನ್ನೋದು ಇರುತ್ತೆ. ಸೊ ಅಷ್ಟು ದಿನ ನೀವು ಎಫೆಕ್ಟಿವ್ ಆಗಿ ಏನು ಮಾಡಿದ್ರಿ, ಕೆಲಸನ ಎಫರ್ಟ್ ಹಾಕಿದ್ರಿ ಅಂತಂದರೆ ಒಂದು ಒಳ್ಳೆ ರಿಸಲ್ಟನ್ನು ನೀವು ಪಡಿಬೋದು. ಒಂದು ಒಳ್ಳೆ ಆರೋಗ್ಯಕರವಾದಂತಹ ಲೈಫ್ ಸ್ಟೈಲ್ನ ನಮ್ದಾಗಿಸ್ಕೊಳ್ಬೋದು. ಇದಿಷ್ಟು ಆರ್ಮ್ ರೆಡ್ಯೂಸ್ ಮಾಡ್ಕೊಳ್ಳೋದಕ್ಕೆ, ಆರ್ಮ್ ಫ್ಯಾಟ್ನ ರೆಡ್ಯೂಸ್ ಮಾಡೋದಕ್ಕೆ ಇದಿಷ್ಟು 6 ಎಕ್ಸಸೈಸ್ಗಳು. ಈ ಒಂದು 6 ಎಕ್ಸಸೈಸ್ಗಳು ನಿಮಗೆ ಇಷ್ಟ ಆಯಿತು, ನಿಮಗೆ ಯೂಸ್ ಆಗುತ್ತೆ ಅನ್ನಿಸ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆಯೇ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಳೆಬ್ರು ಆಲ್ರೆಡಿ ನೀವು ಸಬ್ಸ್ಕ್ರೈಬ್ ಆಗಿರೋದ್ರಿಂದ ಬೇರೆಯವ್ರಿಗೂ ಶೇರ್ ಮಾಡಿ. ಆ್ಯಕ್ಚುಲಿ ಈ ಒಂದು ವಿಡಿಯೋ ರಿಕ್ವೆಸ್ಟೆಡ್ ವಿಡಿಯೋ ಆಗಿದ್ದರಿಂದ ಸೊ ನಿಮಗೋಸ್ಕರ ಮಾಡಿದ್ದೀನಿ. ನಿಮ್ಮಿಂದ ಒಂದು ಒಳ್ಳೆ ರಿಸಲ್ಟನ್ನು ನಾನು ಮುಂದೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ಕಾಮೆಂಟಲ್ಲಿ ತಿಳಿಸ್ಬೋದು ನಿಮಗೆ ಯಾವ ರೀತಿ ವರ್ಕ್ ಆಯಿತು ಅಂತ ಅಂದ್ಬಿಟ್ಟು. ಸೊ ಇದೇ ರೀತಿ ನೀವು ಕಾಮೆಂಟ್ ಮಾಡ್ತಾ ಇರಿ ನಿಮಗೆ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಸೊ ಹಾಗಾದರೆ ಬಾಯ್.